ನಮ್ಮ ಶಿವಣ್ಣ ಅವರ ಭೈರತಿ ರಣಗಲ್ ಚಿತ್ರ ಅಂದುಕೊಂಡಂಗೆ ಆಗಿದ್ದರೆ ಅಕ್ಟೋಬರ್ 4ನೇ ತಾರೀಕು ಅದ್ಧೂರಿಯಾಗಿ ರಿಲೀಸ್ ಆಗಬೇಕಾಗಿತ್ತು. ಆದರೆ ಆ ದಿನ ಈ ಚಿತ್ರವನ್ನು ಶಿವಣ್ಣ ರಿಲೀಸ್ ಮಾಡಲು ಒಪ್ಪಲಿಲ್ಲ. ಇದಕ್ಕೆ ಕಾರಣ ಗೊತ್ತಾ? ಬನ್ನಿ ನೋಡೋಣ. ಶಿವಣ್ಣ ಅಂದರೆ ಸಾಕು ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಇಷ್ಟ. ಒಬ್ಬ ಹಿರಿಯ ನಟ, ತುಂಬ ಸಾಧನೆ ಮಾಡಿದ್ದಾರೆ, ಹಾಗೆ ತುಂಬ ದೊಡ್ಡ ಗೌರವ, ಹಾಗೆ ತುಂಬ ದೊಡ್ಡ ಮನೆತನದಿಂದ ಬಂದಿದ್ದಾರೆ. ಎಲ್ಲ ಗೊತ್ತಿರೋ ಹಾಗೆ ಮಫ್ತಿ ಚಿತ್ರದ ಸೀಕ್ವೆಲ್ ಭೈರತಿ ರಣಗಲ್. ಈ ಸಿನಿಮಾ ನರ್ತನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ. ಸಾಂಗ್ ಕೂಡ ಬಿಟ್ಟಿದ್ದಾರೆ, ಮಾಸ್ ಸಾಂಗ್. ಅದು ಆಲ್ರೆಡಿ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿದೆ. ಸೊ ಶಿವಣ್ಣ ಅವರು ಈ ಚಿತ್ರವನ್ನು ಅಕ್ಟೋಬರ್ 4ನೇ ತಾರೀಕು ರಿಲೀಸ್ ಮಾಡಬೇಕಾಗಿತ್ತು. ಆದರೆ ಅದೇ ತಿಂಗಳು ಮತ್ತೊಂದು ಕನ್ನಡ ಚಿತ್ರ ಬರುತ್ತಿದೆ. ಹೌದು, ಆ ತಿಂಗಳು ಬರುತ್ತಿರುವ ಕನ್ನಡ ಚಿತ್ರ ಬೇರೆ ಯಾವುದೂ ಅಲ್ಲ, ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ. ಈ ಸಿನಿಮಾಗೋಸ್ಕರ ಶಿವಣ್ಣ ಅವರು ಭೈರತಿ ರಣಗಲನ್ನು ಪೋಸ್ಟ್ಪೋನ್ ಮಾಡಿಕೊಂಡಿದ್ದಾರೆ. ಈ ವಿಷಯವನ್ನು ಯಾರಿಗೂ ಶಿವಣ್ಣ ಹೇಳಲಿಲ್ಲ. ನಮಗೆ ಗೊತ್ತಾಗಿದ್ದು ಪ್ರಥಮ್ ಅವರಿಂದ. ಪ್ರಥಮ್ ಅವರು ಈಗಷ್ಟೇ ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಶಿವಣ್ಣ ಅವರು ಧ್ರುವ ಸರ್ಜಾಗೋಸ್ಕರ ಈ ಸಿನಿಮಾವನ್ನು ನವೆಂಬರ್ 15ನೇ ತಾರೀಕು ತರುತ್ತಿದ್ದಾರೆ. ಭೈರತಿ ರಣಗಲ್ ಸೆಪ್ಟೆಂಬರ್ 27ನೇ ತಾರೀಕು ಬರಬೇಕಿತ್ತು. ಸೊ ಅವ್ರಿಗೆ ಆ ಡೇಟ್ ಬೇಡ ಅಂತ ಅಕ್ಟೋಬರ್ 4ನೇ ತಾರೀಕು ಹಾಕ್ಕೊಂಡ್ರು. ಸೊ ಈ ಅಕ್ಟೋಬರ್ 4ನೇ ತಾರೀಕು ಹಾಕೋದ ತಕ್ಷಣ ಶಿವಣ್ಣಗೆ ಧ್ರುವ ಸರ್ಜಾ ಅವ್ರು ಕಾಲ್ ಮಾಡ್ತಾರೆ. ಶಿವಣ್ಣ, ನಮ್ಮ ಸಿನಿಮಾ ಕೂಡ ಅಕ್ಟೋಬರ್ 11ನೇ ತಾರೀಕು ಬರ್ತಿದೆ, ನಾವು 3 ವರ್ಷ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಶಿವಣ್ಣ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಉದಯ್ ಕೆ ಮೆಹ್ತಾ ಇವರು ಮಾರ್ಟಿನ್ ಚಿತ್ರದ ಪ್ರೊಡ್ಯೂಸರು, ಇವರು ಶಿವಣ್ಣನ ಭೇಟಿ ಮಾಡಿ 10 ನಿಮಿಷ ಮಾತಾಡ್ತಾರೆ. ಈ 10 ನಿಮಿಷ ಆದಮೇಲೆ ಶಿವಣ್ಣ ಹೇಳ್ತಾರೆ, ಬೇಡ, ನಾವು ಅಕ್ಟೋಬರ್ ಬರೋದು ಬೇಡ, ನವಂಬರ್ ಬರೋದ. ಈ ಸಿನಿಮಾಗೆ ನಾವು ಬಂದರೆ ಥಿಯೇಟರು ಮತ್ತು ಒಂದಷ್ಟು ತೊಂದರೆಗಳಾಗ್ಬೋದು. ಇವ್ರ ಸಿನಿಮಾ ಓಡಲಿ, ಇವ್ರು ಪ್ಯಾನ್ ಇಂಡಿಯಾ ಮಾಡ್ತಿದ್ದಾರೆ, ಪ್ಯಾನ್ ವರ್ಲ್ಡ್ ಮಾಡ್ತಿದ್ದಾರೆ, ಚೈನೀಸ್, ಜಪಾನೀಸ್ ಎಲ್ಲ ಭಾಷೆಯಲ್ಲೂ ಬರ್ತಿದೆ. ಸೊ ಇವ್ರಿಗೆ ನಾವು ತೊಂದರೆ ಕೊಡೋದು ಬೇಡ, ನಾವು ಆರಾಮಾಗಿ ನವಂಬರ್ ಬರೋದಾ. ಇದು ಸೀಕ್ವೆಲ್. ಸೊ ಇದು ಮಾರ್ಟಿನ್ ಕೂಡ ಒಂದು ಮಾಸ್ ಸಿನಿಮಾ, ಭೈರತಿ ರಣಗಲ್ ಕೂಡ ಒಂದು ಮಾಸ್ ಸಿನಿಮಾ. ಸೊ ಒಂದೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ಸ್ವಂತ ಫ್ಯಾಮಿಲಿ ಥರ ಇದ್ದಾರೆ. ಸೊ ನೀವು ದೂರದಿಂದ ಏನೇನೋ ಹೇಳ್ಬೇಡಿ, ಸೊ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅಂತ. ಮತ್ತೆ ಸಿಗೋಣ.